Hi everyone. Today we are going to have discussion regarding English letters. ನೀವು ಯಾವುದೇ ಭಾಷೆಯನ್ನು ಕಲಿಬೇಕಾದ್ರೆ ಮೊದಲು ನೀವು ಏನ್ ಮಾಡ್ಬೇಕಾಗ್ತದೆ? ಆ ಭಾಷೆಯ ಅಕ್ಷರಗಳ ಪರಿಚಯವನ್ನು ಮಾಡಿಕೊಳ್ಳಬೇಕಾಗ್ತದೆ. ಅದಕ್ಕೆ ಇಂಗ್ಲಿಷ್ ಭಾಷೆಯನ್ನು ಕಲಿಬೇಕಾದಂತ ವಿದ್ಯಾರ್ಥಿ ಮೊದಲು ಏನ್ ಮಾಡ್ಬೇಕಪ್ಪ ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಎಷ್ಟು ಅಕ್ಷರಗಳು, ಅದರಾಗ ಸ್ವರಗಳು ಎಷ್ಟ, ವ್ಯಂಜನಗಳು ಎಷ್ಟ, ಅವಕ್ಕೆ ಏನಂತಾರು, ಅವು ಯಾವ್ಯಾವ ಅಂತ ಸರಿಯಾಗಿ ತಿಳ್ಕೊಂಡ್ರೆ ಮುಂದೆ ಬರುವಂತ ಎಲ್ಲಾ ವಿಡಿಯೋದಲ್ಲಿ ನಾ ಏನ್ ವಿಷಯ ಹೇಳ್ತೀನಿ ಅದೆಲ್ಲ ನಿಮ್ಗೆ ತಿಳಿತದೆ. ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಮೊದಲು ಇಂಗ್ಲಿಷ್ ಲೆಟರ್ಸ್ ಗಳ ಪರಿಚಯವನ್ನ ಮಾಡ್ಕೋಬೇಕು. ಸೊ ಲೆಟರ್ಸ್ ಲರ್ನ್ ದ ಲೆಟರ್ಸ್ ಫಸ್ಟ್. ಲೆಟರ್ಸ್ ಅಂದ್ರ ಅಕ್ಷರಗಳು. ಇಂಗ್ಲಿಷ್ ನಲ್ಲಿ ಲೆಟರ್ಸ್ ಅಂತ ಹೇಳ್ತಾರೋ, ಕನ್ನಡದಲ್ಲಿ ಏನ್ ಹೇಳ್ತಾರೋ ಅಕ್ಷರಗಳು. ಎಷ್ಟು ಅಕ್ಷರಗಳು ಇಂಗ್ಲಿಷ್ನಾಗ? ದೇರ್ ಆರ್ 26 ಲೆಟರ್ಸ್ ಇನ್ ಇಂಗ್ಲಿಷ್. ಇಂಗ್ಲಿಷ್ ನಲ್ಲಿ 26 ಅಕ್ಷರಗಳು. ಅವು ಯಾವಪ್ಪ ಅಂದ್ರೆ ಎದಿಂದ ಜಡ್ ವರೆಗೆ ನಿಮ್ಗೆಲ್ಲ ಗೊತ್ತಿರ್ತದ. ಆದ್ರೆ ಯಾರಿಗ್ ಗೊತ್ತಿಲ್ಲ ಅವ್ರ ಸಲುವಾಗಿ ಮತ್ತೊಂದ್ಸಲ ಹೇಳ್ತೀನಿ, ಸರಿಯಾಗಿ ಕಲ್ಕೋಡ್ರಿ. ಈ ಲೆಟರ್ಸ್ ಗಳನ್ನ ಮೊದಲು ಸರಿಯಾಗಿ ಕಲ್ಕೋರಿ, ಅಂದ್ರೆ ನಿಮ್ಗೆ ಮುಂದಿನ ವಿಷಯಗಳೆಲ್ಲ ಸರಿಯಾಗಿ ತಿಳಿತಾವ. ಅಕ್ಷರ ಜ್ಞಾನನೇ ಇಲ್ಲದರೆ ಏನು ಉಪಯೋಗ ಆಗಂಗಿಲ್ಲ. ಅದಕ್ಕೋಸ್ಕರ ಅಕ್ಷರ ಜ್ಞಾನ ಮೊದಲು ಪಡಿಬೇಕು. ಲೆಟರ್ಸ್ ಅಂದ್ರೆ ಏನ? ಅಕ್ಷರಗಳು. ಯಾವ್ಯಾವಪ್ಪ? ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ಈ ರೀತಿ ಇಂಗ್ಲಿಷ್ ನಲ್ಲಿ 26 ಅಕ್ಷರಗಳಿವೆ. ದೇರ್ ಆರ್ 26 ಲೆಟರ್ಸ್ ಇನ್ ಇಂಗ್ಲಿಷ್. ಇಫ್ ಯು ಕೌಂಟ್ ದೆಮ್ ದೇ ವಿಲ್ ಬಿ 26 ಓನ್ಲಿ. ಇವುಗಳನ್ನ ನೀವು ಸರಿಯಾಗಿ ಎಣಿಸಿದ್ರಪ್ಪ ಅಂದ್ರೆ ಎಷ್ಟು ಇರ್ತಾವ? 26 ಇರ್ತಾವ. ಅದಕ್ಕೋಸ್ಕರ ಈ 26 ಅಕ್ಷರಗಳಲ್ಲಿ ಮೊದಲನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಇಂಗ್ಲಿಷ್ ನಲ್ಲಿ 26 ಅಕ್ಷರಗಳ ಇಷ್ಟು ನೆನ್ಪಿಟ್ಕೊಂಡ್ಬಿಡೋದು. ಆಮೇಲೆ ಏನ, ಇದರಲ್ಲಿ 5 ಸ್ವರಾಕ್ಷರಗಳಿವೆ. ದೇರ್ ಆರ್ 5 ಓವೆಲ್ಸ್ ಇನ್ ಇಂಗ್ಲಿಷ್. ಅವು ಯಾವ್ಯಾವಪ್ಪ? ಇಂಗ್ಲಿಷ್ ನಲ್ಲಿ ಸ್ವರಗಳು ಯಾವ್ಯಾವ? ಎ ಇ ಐ ಓ ಯು. ಎ ಇ ಐ ಓ ಯು ಇವು 5 ಏನಿವಪ್ಪ, ಇವಕ್ ನಾವು ಸ್ವರಾಕ್ಷರಗಳು ಅಂತ ಹೇಳ್ತೀವಿ. ದೀಸ್ ಲೆಟರ್ಸ್ ವಿಚ್ ಐ ಹ್ಯಾವ್ ಎನ್ಸರ್ಕಲ್ಡ್, ದೀಸ್ ಆರ್ ಕಾಲ್ಡ್ ಆಸ್ ಓವೆಲ್ಸ್, ಸ್ವರಗಳು. ಇನ್ನು ಮಿಕ್ಕಿದ್ದು ಏನಿವಲ್ಲ ಎ ಇ ಐ ಓ ಯು ಇವುಗಳನ್ನು ಬಿಟ್ಟು ಬಾಕಿ 21 ಅಕ್ಷರಗಳು ಏನು ಉಳಿದಿದಾವಲ್ಲ ಅವಕ್ಕೆ ಏನಂತೇನೋ ವ್ಯಂಜನಾಕ್ಷರಗಳು. ಅವುಗಳನ್ನ ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ತಾರೋ? ಕಾನ್ಸೋನಾಂಟ್ಸ್. ಸೊ ದೇರ್ ಆರ್ 21 ಕಾನ್ಸೋನಾಂಟ್ಸ್ ಇನ್ ಇಂಗ್ಲಿಷ್. ಅಂದ್ರೆ ಇಲ್ಲಿ ನೀವು 3 ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ಕಲ್ತ್ರಿ. ಏನೇನಪ್ಪ ಅಂದ್ರ ಇಂಗ್ಲಿಷ್ ನಲ್ಲಿ 26 ಅಕ್ಷರಗಳಿವೆ, ಇಂಗ್ಲಿಷ್ ನಲ್ಲಿ 5 ಸ್ವರಾಕ್ಷರಗಳಿವೆ, ಇಂಗ್ಲಿಷ್ ನಲ್ಲಿ 21 ವ್ಯಂಜನಾಕ್ಷರಗಳು ಇವೆ. ಇದನ್ನ ಇಂಗ್ಲಿಷ್ ನಾಗ ಹೆಂಗ್ ಹೇಳುದ? ದೇರ್ ಆರ್ 26 ಲೆಟರ್ಸ್ ಇನ್ ಇಂಗ್ಲಿಷ್. ಎರಡನೇ ಪಾಯಿಂಟ್ ಏನ? ದೇರ್ ಆರ್ 5 ಓವೆಲ್ಸ್ ಇನ್ ಇಂಗ್ಲಿಷ್. ಮೂರನೇ ಪಾಯಿಂಟ್ ಏನ? ದೇರ್ ಆರ್ 21 ಕಾನ್ಸೋನೆಂಟ್ಸ್ ಇನ್ ಇಂಗ್ಲಿಷ್. ಆಮೇಲೆ ಯಾವ್ಯಾವ ಓವೆಲ್ಸ್ ಯಾವ್ಯಾವ ಕಾನ್ಸೋನೆಂಟ್ಸ್ ಅನ್ನು ಸರಿಯಾಗಿ ಕಲ್ತ್ಕೋಬೇಕು. ಇವತ್ತಿನ ವಿಡಿಯೋದಲ್ಲಿ ನೀವು ಇಂಗ್ಲಿಷ್ ಭಾಷೆಯ ಅಕ್ಷರಗಳು ಎಷ್ಟು, ಅದರಲ್ಲಿ ಸ್ವರಗಳು ಎಷ್ಟು, ವ್ಯಂಜನಗಳು ಎಷ್ಟು, ಮತ್ತು ಸ್ವರಗಳು ಯಾವುವು ಮತ್ತು ವ್ಯಂಜನಗಳು ಯಾವುವು, ಮತ್ತು ಮತ್ತೊಂದು ವಿಷಯ ಇಂಪಾರ್ಟೆಂಟ್ ಇರ್ತದೆ. ನಾ ಗಮನಿಸಿದೀನಿ ಬಹಳಷ್ಟು ಹುಡುಗರ 7ನೇ 8ನೇಗೆಲ್ಲ ಹೋಗ್ತಿರ್ತಾರೆ, ಇಂಗ್ಲಿಷ್ ಮೀಡಿಯಂ ಹೋಗ್ತಿರ್ತಾರೆ, ಕನ್ನಡ ಮೀಡಿಯಂ ಹೋಗ್ತಿರ್ತಾರೆ, ಅಥವಾ ಬೇರೆ ಮೀಡಿಯಂ ಹೋಗ್ತಾರೆ. ಆದ್ರೆ ಓವೆಲ್ಸ್ ಕಾನ್ಸೋನೆಂಟ್ ಸ್ಪೆಲ್ಲಿಂಗ್ ಬರಂಗಿಲ್ಲ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಓವೆಲ್ಸ್ ಮತ್ತು ಕಾನ್ಸೋನೆಂಟ್ಸ್ ಅನ್ನು ಇವುಗಳ ಸ್ಪೆಲ್ಲಿಂಗ್ ಅನ್ನು ಹೇಳಿ ವಿಡಿಯೋನ ಮುಕ್ತಾಯಗೊಳಿಸ್ತೀನಿ. ಮೊದಲನೇದಾಗಿ ಓವೆಲ್ ಸ್ಪೆಲ್ಲಿಂಗ್. ಓವೆಲ್ಸ್ ಸ್ಪೆಲ್ಲಿಂಗ್ ಏನಪ್ಪಾ ಅಂದ್ರೆ VOWELS. ಓವೆಲ್ಸ್ ಅಂದ್ರೆ ಸ್ವರಗಳು. ಮತ್ತೊಂದ್ಸಲ ಸ್ಪೆಲ್ಲಿಂಗ್ ಅನ್ನ ಕಲಿಯುವಂತ ಟ್ರಿಕ್ ಹೇಳ್ತೀನಿ. VOWELS. ಕಾನ್ಸೋನೆಂಟ್ ಸ್ಪೆಲ್ಲಿಂಗ್ ಏನಪ್ಪಾ? CONSONANTS. ನಾ ಎಲ್ಲ ಕಡೆ ಮಕ್ಕಳಿಗೆ ಕಲಿಸುವಾಗ ಒಂದು ಟ್ರಿಕ್ ಅನ್ನ ಹೇಳ್ತೀನಿ. ಅದೇ ಟ್ರಿಕ್ ಅನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಏನಪ್ಪಾ ಅಂದ್ರೆ ಇಲ್ಲಿ ನೀವು ಇದನ್ನು ಸ್ಪ್ಲಿಟ್ ಮಾಡಿ ಪ್ರೊನೌನ್ಸಿಯೇಷನ್ ಮಾಡಬೇಕು. ಹೆಂಗ್ ಕಲಿಬೇಕು ಸ್ಪೆಲ್ಲಿಂಗ್ ಅಂದ್ರೆ ದೊಡ್ಡ ಅಕ್ಷರ ಶಬ್ದ ಇದ್ದಾಗ CONSONANTS ಈ ರೀತಿ ನೀವು ಅದನ್ನ ಉಚ್ಚಾರಣೆ ಮಾಡಿದ್ರೆ ನಿಮ್ಗೆ ಜಲ್ದಿನ ತಿಳಿಯೋಕೆ ಹೋಗ್ತದ. ಅದನ್ನ ಯಾವ ರೀತಿ ಕಲ್ಕೋಬೇಕಂತ ಮತ್ತೊಂದ್ಸಲ ಹೇಳ್ತೀನಿ, ಸರಿಯಾಗಿ ಕೇಳ್ಕೊಡ್ರಿ. CONSONANTS. ನಿಮ್ಗೆಲ್ಲ ಗೊತ್ತಿರುವಂಗ ANT ಆಂಟ್ ಅಂದ್ರೆ ಇರುವೆ. ಸೊ ಇಲ್ಲಿ CONSON ಇದಷ್ಟು ನೆನ್ಪಿಟ್ಕೊಳ್ಳೋದು. ಆಮೇಲೆ ಏನ್ ನೆನ್ಪಿಟ್ಕೊಳ್ಳೋದಪ್ಪ, ಕೊನೆಗೆ ಇಲ್ಲಿ ANTS ಅಂದ್ರೆ ಆಂಟ್ಸ್ ಅಂದ್ರೆ ಇರುವೆಗಳ ಇದಾವಂತ ತಿಳ್ಕೊಂಡ್ಬಿಡೋದು. ಈ ರೀತಿ ನೀವು ಯಾವುದೇ ಸ್ಪೆಲ್ಲಿಂಗ್ ಅನ್ನ ಸ್ಪ್ಲಿಟ್ ಮಾಡಿ ಕಲ್ತ್ಕೋಬಹುದು. ಇದು ಇವತ್ತಿನ ವಿಡಿಯೋದಲ್ಲಿ ನಾವು ಲೆಟರ್ಸ್, ಓವೆಲ್ಸ್, ಕಾನ್ಸೋನೆಂಟ್ಸ್ ಮತ್ತು ಅವುಗಳ ಸ್ಪೆಲ್ಲಿಂಗ್ ಅನ್ನ ಕಲ್ತ್ಕೊಂಡಿವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.